ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹ್ಯಾಪಿ ವೀಕೆಂಡ್ ಎಲ್ರಿಗೂನು. ಎಲ್ಲ ವೀಕೆಂಡ್ ಖುಷಿ ಇರುತ್ತೆ, ಬಟ್ ಈ ವೀಕೆಂಡ್ ನನಗಂತೂ ಖುಷಿನೇ ಇಲ್ಲ. ಬಿಕಾಸ್ ಈ ವೀಕೆಂಡ್ ಫುಲ್ ಕೆಲಸ ಮಾಡ್ಬೇಕು. ಏನ್ ಕೆಲಸ ಏನು ಅಂತ ಈ ಬ್ಲಾಗ್ ನ ಫುಲ್ ನೋಡಿ ಗೊತ್ತಾಗುತ್ತೆ ನಿಮ್ಗೇನೆ. ಈಚೆ ಹೋಗಿದ್ವಿ. ಅಮ್ಮ ಸ್ವಲ್ಪ ಶಾಪಿಂಗ್ ಇದೆ, ಸ್ಯಾರಿ ಶಾಪಿಂಗ್ ಅಂತ ಹೇಳಿದ್ರು. ಸೊ ಸ್ವಲ್ಪ ಸ್ಯಾರಿ ಎಲ್ಲ ಶಾಪ್ ಮಾಡಿದ್ವಿ. ಅಮ್ಮ ಸೆಲೆಕ್ಟ್ ಮಾಡ್ಕೋತಾ ಇದ್ರು ಅವ್ರಿಗೆ ಯಾವ ಸ್ಯಾರಿ ಬೇಕು ಅಂತ. ಶಾಪಿಂಗ್ ಮುಗಿಸ್ಕೊಂಡ್ ಮನೆಗ್ ಬಂದ್ಮೇಲೆ ಅಮ್ಮ ಸ್ವಲ್ಪ ಅಡ್ಗೆ ಮಾಡು, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ರಸಂ ಮಾಡ್ತಾ ಇದ್ದೀನಿ ಅಂಡ್ ರೈಸ್. ನೋಡಿ ಫ್ರೆಂಡ್ಸ್, ಹೆಂಗ್ ಆಡ್ತಾವಳೆ. ಗಣೇಶ ಬಿಡಕ್ಕೆ ಫುಲ್ ಟಮಟೆ ಎಲ್ಲ ಹೊಡ್ಕೊಂಡ್ ಮೆರವಣಿಗೆ ಮಾಡ್ತಾರಲ್ಲ, ಆ ಸೌಂಡಿಗೆ ಹೆಂಗ್ ಆಡ್ತಿದಾಳೆ ನೋಡಿ. ಫುಲ್ ಭಯ ಬಿದ್ದೋಗ್ಬಿಟ್ಟವಳೆ. ಬಾ ಅಂದ್ರು ಬರ್ತಾ ಇಲ್ಲ, ಓಡೋಗ್ತಾವಳೆ ಎತ್ಕೊಳಕುನು. ಬಾ ಅಮ್ಮ, ಏನಾಗಲ್ಲ ಬಾ ಇಲ್ಲಿ. ಹೋಗ್ ನಮ್ಮ ಅಮ್ಮನ ಹತ್ರನೇ ಹೋಗ್ ಅಲ್ಲೇ ಚೇರ್ ಹಿಡಿದಿ ತೂರ್ಕತಾವಳೆ. ಫುಲ್ ಎದ್ರಕೊಂಡ್ಬಿಟ್ಟವಳೆ. ಕರೆದ್ರೂ ಹೋಗ್ತಾ ಇಲ್ಲ. ನಮ್ಮಮ್ಮ ಎತ್ಕೊಂಡ್ ಸಮಾಧಾನ ಮಾಡ್ತಾವ್ರೆ, ಆದ್ರೂನು ಫುಲ್ ಗಾಬರಿ ಆಗ್ಬಿಟ್ಟವಳೆ. ನಿಮ್ ಮನೇಲಿ ಡಾಗ್ಸ್ ಇದ್ರೆ ಈ ತರ ಸೌಂಡ್ ಎದ್ರುಕೊಂತವೆ, ಎತ್ಕೊಂಡ್ ಸಮಾಧಾನ ಮಾಡಿ. ಬೇಕಾದ್ರೆ ಅವ್ರ ಹಾರ್ಟ್ ಬೀಟ್ ನೋಡಿ ಫುಲ್ ಡಗ್ ಡಗ್ ಅಂತ ಇರುತ್ತೆ, ಎಷ್ಟು ಎದ್ಕೊಂಡ್ಬಿಟ್ಟಿರ್ತಾವು. ಸೂಕ್ಷ್ಮ ಪ್ರಾಣಿಗಳು, ಸೆನ್ಸಿಟಿವ್ ಇರ್ತವೆ. ನಾನ್ ಮಾಡೋದು ಸಿಂಪಲ್ ರೆಸಿಪಿ ಏನಂದ್ರೆ, ಒಂದ್ ಸಾರ್ಗೆ ಒಂದ್ ಈರುಳ್ಳಿ, ಒಂದ್ ಬೆಳ್ಳುಳ್ಳಿ, ಒಂದ್ ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, 5 ಮೆಣಸಿನ್ಕಾಯಿ. ಅಂದ್ರೆ ನಾವು 3 ಜನ ಅಲ್ವಾ ಮನೇಲಿ ಇರೋದು. ಸೊ ಒಂದ್ 5 ಮೆಣಸಿನ್ಕಾಯಿ ಹಾಕೊಂಡ್ ರುಬ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ರಸಂ ರೆಡಿ ಆಗುತ್ತೆ. ನಾನ್ ರೈಸ್ ಮಾಡಿದ್ದೀನಿ. One eternity later. ಹೆಲೋ, ಗುಡ್ ಮಾರ್ನಿಂಗ್. ದಿಸ್ ಇಸ್ ಸಂಡೇ ಮಾರ್ನಿಂಗ್. ಸಂಡೇ ಲೇಟ್ ಆಯಿತು ಅಂತ ಹೊರಗಡೆಯಿಂದನೇ ಟಿಫನ್ ತಂದ್ವಿ, ಅಂದರೆ ಹೋಟೆಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಸೊಪ್ಪು ಬಿಡ್ಸ್ಕೊಂಡು ಕೂತಿದ್ರು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ. ಆಮೇಲೆ ಟಿಫನ್ ತಿಂದ್ವಿ. ಟಿಫನ್ ಚೆನ್ನಾಗಿತ್ತು. ಅದಾದಮೇಲೆ ನೆನ್ನೆ ಮೆಣಸಿನ್ಕಾಯಿ ಎಲ್ಲ ತಂದಿದ್ವಿ ಸಾಂಬಾರು ಪೌಡರ್ ಮಾಡ್ಸೋಕ್ಕೆ. ಅದನ್ನು ಒಣಗಾಕೋಣ ಅಂತ ಮೇಲೆ ಹೋದೆ, ಬಿಸಿಲಿತ್ತು ಅಂತ. ಅಲ್ಲೇ ಒಣಗಾಕ್ತಾಯಿದ್ದೆ. ಅಂದರೆ ನಮ್ಮ ಮನೇಲಿ ಸಾಂಬಾರು ಪೌಡರ್, ಹುಳಿ ಸಾರು ಪೌಡರ್ ಬೇರೆ ಮಾಡ್ತಾರೆ, ಧನಿಯಾ ಪೌಡರ್ ಬೇರೆ ಮಾಡ್ತಾರೆ. ಇದು ಧನಿಯಾ ಪೌಡರ್ ಮಾಡೋಕ್ಕೆ ತೊಗೊಂಬಂದಿದ್ದು. ಮತ್ತು ಮೆಣಸಿನ್ಕಾಯಿ ಪೌಡರು ಇರಲಿಲ್ಲ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನೂ ಎಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಒಣಗಾಕೋಣ ಅಂತ ಬಂದೆ. ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು. ಬೆಳಗ್ಗೆ 9 o'clock ಜಾಸ್ತಿ, ಒಳ್ಳೆ 12 o'clock ಅಷ್ಟು ಬಿಸಿಲಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಭು ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗಿಲ್ಲ. ಯಾಕಂದ್ರೆ ಸಾಂಬಾರ್ ಪೌಡರ್ ಮಾಡಿಸ್ಬೇಕು ಅಂತ ಧನಿಯಾ ತಗೊಂಬಂದಿದ್ರ. ಸೊ ಇವತ್ ಹೆಂಗಿದ್ರು ಬಿಸಿಲು ಬಂದಿತ್ತು ಅಂತ ಹಾಕಿದ್ದೆ ಬಿಸಿಲುಗೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ, ಧನಿಯಾ ಹಿಂಗೆ ಒಣಗಾಕ್ಬಿಟ್ಟು ನೀರ್ ಕುಡಿಯೋಣ ಅಂತ ಕೆಳಗಡೆ ಬಂದೆ. ಜಸ್ಟ್ 1 floor ಅಷ್ಟೇ ಕೆಳಗಡೆ, ಟೆರಸ್ ಇಂದ ನಮ್ದು. ಬಂದಿ ನೀರ್ ಕುಡ್ಕೊಂಡ್ ಹೋಗೋಷ್ಟಲ್ಲ ಆ ಧನಿಯಾ ಒಳಗಳೆಲ್ಲ ತಿನ್ಕೊಂಡ್ ಹೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ ನಾನ್ ಮತ್ತೆ ಕೆಳಗಡೆ ಬರ್ಲಿಲ್ಲ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಒಣಗಿಸ್ದೆ ಧನಿಯಾನ. ಆ ಧನಿಯಾ ಜೊತೆ ನಾನು ಒಣಗೋಗಿದ್ದೆ. ಅದಕ್ಕೆ ವ್ಲಾಗ್ ಮಾಡಕ್ ಆಗಿಲ್ಲ ಬೆಳಗ್ಗೆಯಿಂದ. ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಸ್ವಲ್ಪ ಫ್ರೆಶ್ ಅಪ್ ಆದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಸಂಡೇ ಸ್ಪೆಷಲ್ ಅಂದ್ರೆ ಚಿಕನ್ ಬಿರಿಯಾನಿ. ಫಸ್ಟ್ ಟೈಮ್ ನಾನ್ ಚಿಕನ್ ಬಿರಿಯಾನಿ ಟ್ರೈ ಮಾಡ್ತಾ ಇದೀನಿ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ನಾನ್ ಮಾಡೋ ರೆಸಿಪಿನ ನಿಮ್ ಜೊತೆನೂ ಶೇರ್ ಮಾಡ್ಕೋತೀನಿ, ಬನ್ನಿ. ಇದಕ್ಕೆ ಏನ್ ತಗೊಂಡಿದೀನಿ ಅಂದ್ರೆ, 2 ಈರುಳ್ಳಿ, 1 ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಶುಂಠಿ. ಇದನ್ನ ಒಗ್ಗರಣೆಗೆ ಹಾಕ್ಬೇಕು. ಇದೇನ್ ರುಬ್ಬಕ್ ಹಾಕಲ್ಲ, ಬಟ್ ಇವನ್ನೆಲ್ಲ ರುಬ್ಕೋಬೇಕು ಫಸ್ಟ್. ಆ ರುಬ್ಕೊಳಕ್ಕಿಂತ ಮುಂಚೆ ಒಂಚೂರು ಒಗ್ಗರಣೆ ಕೊಡೋಣ. ಒಂದ್ ಕುಕ್ಕರ್ ಇಟ್ಕೊಂಡಿದೀನಿ. ಒಂಚೂರು ಎಣ್ಣೆ, ಈರುಳ್ಳಿ ಹಾಕ್ಬಿಟ್ಟು ಚಿಕನ್ ನ ಬಾಡ್ಸ್ಕೊಬೇಕು. ಯಾಕಂದ್ರೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಚಿಕನ್. ಆತರ ಬಾಡ್ಸ್ಕೊಳ್ಳೋಣ ಫಸ್ಟ್. ಅದಾಗ್ಲೇ ಬಾಡ್ತಾ ಇರ್ಬೇಕಾದ್ರೆ ರುಬ್ಕೊಬಿಡೋಣ, ಟೈಮ್ ವೇಸ್ಟ್ ಆಗಲ್ಲ, ಆಮೇಲೆ ಬೇಗ ಆಗುತ್ತೆ.
ಸ್ವಲ್ಪ ಈರುಳ್ಳಿ ತಗೊಂಡಿದೀನಿ, ಹಾಕ್ತಾ ಇದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದೀನಿ, ಸ್ವಲ್ಪ ಬಿಸಿ ಆಗ್ಲಿ. ಹೊರ್ಗಡೆ ಸೌಂಡ್ ಬರ್ತಾ ಇದ್ರೆ ಇಗ್ನೋರ್ ಮಾಡಿ, ಬಿಕಾಸ್ ಗಣೇಶ ಎಲ್ಲ ಬಿಡ್ತಾ ಇದಾರೆ, ಏನು ಮಾಡಕ್ಕಾಗಲ್ಲ. ನಾನ್ ಮೈಕ್ ಹಾಕೊಂಡೆ ಮಾತಾಡ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಈರುಳ್ಳಿನೂ ಹಾಕಿದೀನಿ. ಈಗ ಚಿಕನ್ ಹಾಕೊಂಡ್ ಸ್ವಲ್ಪ ಬಾಡ್ಸ್ಕೋಬೇಕು. ಒಂದ್ ಅರ್ಧ ಕೆಜಿ ಚಿಕನ್ ಹಾಕೊಂಡಿದೀನಿ. ಒಂದ್ 2.25 ಕೆಜಿ ಚಿಕನ್ ತಗೊಂಡಿದ್ರು, ಅದೆಲ್ಲ ವೇಸ್ಟೇಜ್ ಎಲ್ಲ ಹೋಗಿ ಒಂದು ಮುಕ್ಕಾಲ್ ಹಂಗಿದೆ. ಆದ್ರೆ ಬಿರಿಯಾನಿಗೆ ನಾವ್ ಇರೋದೇ 4 ಜನ, ಸೊ ಅದಕ್ಕೇನೆ ಒಂದ್ 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಸಿಡಿತೈತೆ, ಅದಕ್ಕೇನೆ ಒಂದ್ ಅರ್ಧ ಕೆಜಿ ಚಿಕನ್ ಮಾತ್ರ ತಗೊಂಡಿದೀನಿ ಬಿರಿಯಾನಿ ಮಾಡಕ್ಕೆ. ಇನ್ ಮಿಕ್ಕಿದ್ದು ಫ್ರೈ ಮಾಡಕ್ ಇಟ್ಕೊಂಡಿದೀನಿ. ಈಗ ಒಂಚೂರು ಫ್ರೈ ಆಗ್ತಾ ಇರ್ಲಿ, ಅಷ್ಟೊತ್ತಲ್ಲಿ ರುಬ್ಕೊಳ್ಳೋಣ. ಸಣ್ಣ ಉರಿ ಮಾಡಿ ಇಟ್ಟಿದೀನಿ, ಸ್ವಲ್ಪ ರುಬ್ಕೊಬಿಡೋಣ. ಅವಾಗ್ಲೇ ತೋರ್ಸಿದ್ನಲ್ಲ, ಅದನ್ನೆಲ್ಲ ರುಬ್ಕೊಳ್ಳೋದಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೋತೀನಿ. ಪಟಾಕಿ ಸೌಂಡಕ್ ನಮ್ ಜಸ್ಟ್ ಬೊಗ್ಲು ತವಳೆ. ನೆನ್ನೆಯಿಂದ ಇದೇ ಆಗೋಗ್ಬಿಟ್ಟೈತೆ. ಗಣೇಶ ಅದ್ ಬರ್ತಾರೆ, ಬಟ್ ಪಟಾಕಿ ಎಲ್ಲ ಹೊಡಿತಾರಲ್ಲ, ಸೌಂಡ್ಗೆ ಎದ್ರುಕೊಂಡು ಇದನ್ನ ಆಮೇಲೆ ಹಾಕೋ ಒಗ್ಗರಣೆಗೆ. ಸ್ವಲ್ಪ ನೀರ್ ಹಾಕೊಂಡು ರುಬ್ಬೋಣ. ಇದೆಲ್ಲ ಚಿಕನ್ ಸ್ವಲ್ಪ ಎಣ್ಣೆಲಿ ಬಾಡ್ಕೊಂಡಿದೆ. ಈಗ ಒಂದ್ ಪಲಾವ್ ಎಲೆ ಮತ್ತೆ ಒಂದ್ ಬಿರಿಯಾನಿ ಪೌಡರ್ ಹಾಕೋಣ. ಕೈಯಲ್ಲಿ ಕಟ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಶಕ್ತಿ ಇಲ್ಲ ಕಟ್ ಮಾಡಕ್ಕೆ, ಸೊ ಸಿಸರಲ್ಲೇ ಕಟ್ ಮಾಡೋಣ. ಒಂದ್ ಪಲಾವ್ ಎಲೆ ಫುಲ್ ಹಾಕ್ಬಿಡಿ. 10 ರೂಪೀಸ್ ಬರುತ್ತಲ್ವಾ ಅದು. ಮತ್ತೆ ಒಂದು ಚಿಕನ್ ಬಿರಿಯಾನಿ ಮಸಾಲಾ ಪೌಡರ್, ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಅದ್ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಚಿಕನ್ದು, ಅಲ್ಲಿ ಗಂಟ ಬಾಡಿಸ್ಕೋಬೇಕು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ. ಈಗ ರುಬ್ಬಿರೋ ಮಸಾಲಾನ ಹಾಕೊಳ್ಳೋಣ. ಸ್ವಲ್ಪ ನೀರ್ ಹಾಕೊಳ್ಳೋಣ, ಅದೆಲ್ಲ ಹಂಗೆ ಇರುತ್ತಲ್ವಾ ಮಸಾಲ.
ಹ್ಮ್ ಅದೇ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡಿದೀನಿ ಹಾಕಕ್ಕೆ. ನೀರು, ಸ್ವಲ್ಪ ಅರ್ಶಿನ ಪೌಡರು, ಸ್ವಲ್ಪನೇ, ಆಮೇಲೆ 2 ಲೋಟ ರೈಸ್ ತೊಳ್ದಿಟ್ಕೊಂಡಿದೀನಿ ನಾನು ಆಲ್ರೆಡಿ ರೈಸ್ನ, ಅದನ್ನ ಹಾಕ್ತಾ ಇದ್ದೀನಿ. ನೀರ್ ಎಷ್ಟ್ ಹಾಕ್ಬೇಕಂದ್ರೆ ನೀರ್ ಎಷ್ಟ್ ಹಾಕ್ಬೇಕಂತಂದ್ರೆ, ನೀವು ಡೈಲಿ ಅಕ್ಕಿಗೆ ಇಡ್ತೀರಲ್ಲ, ಎಷ್ಟು ಅಕ್ಕಿಗೆ ನೀರ್ ಗೊತ್ತಾಗುತ್ತಲ್ವಾ, ಅಷ್ಟು ರೈಸ್ಗೆ ಇಡ್ತೀವಲ್ಲ ಅಷ್ಟ್ ನೀರ್ ಸಾಕು. ಚಿಕನ್ ಇದೆ ಅಂತ ಎಕ್ಸ್ಟ್ರಾ ನೀರ್ ಹಾಕೋದೇನ್ ಬೇಡ, ಅದ್ರಲ್ಲೇ ಬೆಂದ್ಕೊಳ್ಳುತ್ತೆ ಚಿಕನ್. ಈಗ ಇದನ್ನ ಮುಚ್ಚೋಣ. ಎಲ್ಲಿ ಕೂದ್ನಪ್ಪ, ಇದೊಂದ್ ನನ್ ಪ್ರಾಬ್ಲಮ್ ಅಡ್ಗೆ ಮನೇಲಿ ಬಂದ್ರೆ. ಏನಾರೋ ಒಂದ್ ಮಾಡ್ತೀನಿ, ಎಲ್ಲ ಇಟ್ಬಿಡಿ. ಆಲ್ರೆಡಿ ಕುಕ್ಕರ್ ಬೆಲ್ಟು ಮತ್ತೆ ಇದು ಹುಡುಕ್ಬೇಕು ಇವಾಗ. ನಿಮ್ಗೂ ಹಂಗೆ ಆಗುತ್ತಾ? ಯಾವತ್ತ ಒಂದಿನ ಅಡ್ಗೆ ಮನೆಗಾದ್ರೆ ಹಿಂಗೆ ಆಗದು. ಸಾಲ್ಟ್ ಹಾಕದೆ ಮರ್ತೋಗಿದ್ದೀನಿ. ಸ್ವಲ್ಪ ಸಾಲ್ಟ್, ಕುಕ್ಕರ್ ಮುಚ್ಚೋಣ. ಬೆಲ್ಟ್ ಹಾಕಿಟ್ಟಿದ್ದೀನಿ ಆಲ್ರೆಡಿ. ವಿಜಿಲ್ ಹಾಕದ್ ಮರಿಬೇಡಿ, ಬೆಲ್ಟ್ ಕುಕ್ಕರ್ದೆಲ್ಲ ಹಾಕದ್ಮೇಲೆ. ಕುಕ್ಕರ್ ಕೂಗಿದ್ಮೇಲೆ ತೋರಿಸ್ತೀನಿ ಹೆಂಗ್ ಬರುತ್ತೆ ಏನು ಅಂತ. 2 ಕೂಗಿದೆ. ಚಿಕನ್ ಆವಾಗ್ಲೇ ಬಾಡಿಸ್ಕೊಂಡಿರೋದ್ರಿಂದ 2 ಕೂಗ್ಸ್ಕೊಂಡಿದೀನಿ, ಸಾಕು. ಇವಾಗ ಓಪನ್ ಮಾಡೋಣ. ಇನ್ನ ಪ್ರೆಷರ್ ಇದೆ ಅನ್ಸುತ್ತೆ. ಹೆಂಗಾಗಿದೆ ನೋಡ್ಬೇಕು ಇವಾಗ. ಫಸ್ಟ್ ನಮ್ಮ ಅಮ್ಮಂಗೆ ಕೊಡೋಣ, ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಓಪನ್ ಮಾಡಿ ನೋಡ್ತೀನಿ ಸ್ಮೆಲ್ ಎಲ್ಲ ಹೆಂಗ್ ಬರ್ತಾ ಇದೆ ಅಂತ. ಮಿಕ್ಸ್ ಮಾಡೋಣ. ಮಸಾಲ ಎಲ್ಲ ಸ್ವಲ್ಪ ಮೇಲ್ಗಡೆ ಇದೆ. ಬನ್ನಿ ಟೇಸ್ಟ್ ಮಾಡ್ಸೋಣ ನಮ್ಮಮ್ಮ ಕೈಲಿ ಏನ್ ಹೇಳ್ತಾರೆ. ಹೆಂಗ್ ಬಂದಿದೆ ಗೊತ್ತಿಲ್ಲ, ಅವರೇ ಟೇಸ್ಟ್ ಮಾಡಿ ಹೇಳ್ಬೇಕು. ಚಿಕನ್ ಎಲ್ಲ ಬೆಂದಿದ್ಯಾ ಹೆಂಗೇನೋ. ಸ್ವಲ್ಪನೇ ಹಾಕೊಂಡೋಗಿ ಟೇಸ್ಟ್ ಹೆಂಗ್ ಮಾಡ್ತಾರೆ, ಹೆಂಗಿದೆ ಅಂತ ತಗೊಂಡ್ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಮಮ್ಮ, ಬಿರಿಯಾನಿ ನಾನ್ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಹೆಂಗಿದೆ ಸ್ಮೆಲ್ಲು, ಹೆಂಗಿರ್ಬೋದು ಟೇಸ್ಟು? ತಡೀರಿ ಮೈಕ್ ಕೊಡ್ತೀನಿ, ಅದು ಕೇಳಿಸಲ್ಲ.
ಫಸ್ಟ್ ಟೈಮ್ ಮಾಡಿರೋ ಬಿರಿಯಾನಿ ನನ್ನ ಮಗಳು ನೋಡ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಾನು ಒಂದ್ಸಲ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ. ಮಮ್ಮ ಕೈಲೇ ತಿನ್ನಿಸ್ಕೊತೀನಿ ಹೆಂಗಿದೆ ಅಂತ. ನೈಸ್, ಸ್ವಲ್ಪ ಸ್ಪೈಸಿ ಇದೆ, ಚೆನ್ನಾಗಿದೆ. ಅದು ಫಸ್ಟ್ ಟೈಮ್ ಮಾಡಿದ್ದು, ನಾಟ್ ಬ್ಯಾಡ್. ತುಂಬಾನೇ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೆಂಗಿತ್ತು ರೆಸಿಪಿ ಅಂತ. ಇದಾಗಿತ್ತು ನನ್ನ ವೀಕೆಂಡ್ ವ್ಲಾಗ್. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಗಿವ್ ಅ ಥಮ್ಸ್ ಅಪ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.